ಅದಕ್ಕೆ ಹೋಗಿಲ್ಲ ಚಿಕ್ಕಣ್ಣ ಅಲ್ಲ ಅಲ್ಲಿರ್ತಿದೆ ನೀನು ಅಲ್ಲಿ ಅಂದ್ರೆ ಮೇಲೆ KGF ಟಾಕ್ಸಿಕ್ ಅಲ್ಲಿ ಸಂಗಮದಲ್ಲಿ ಅಂದ್ರೆ ಏನ್ ಬಿಡ್ತಾರಮ್ಮ ಸಂಗಮದಲ್ಲಿ ಏನದು ಪಿಂಡ ಪಿಂಡ ಅದನ್ನ ಒಳ್ಳೆ ರೀತಿ ಬಳಸ್ಕೊಳ್ಳಿ. ಅವರು ನಮ್ಮಿಂದ ಒಂಚೂರು ಜೀವನ ನಡೆಸ್ಕೊಂಡು ಹೋಗ್ಲಿ. ಅದು ಏನ್ ಯೂಸ್ ಮಾಡಕ್ಕಾಗಲ್ವಲ್ಲ. ಏನ್ ಮಾಡ್ಬೇಕು ನೋಟ ಕ್ಯಾಂಪ್ ಹಾಕಿದ್ರು ಕಣ್ಣ ಆಪರೇಷನ್ ಮಾಡಿಸ್ ಕಳ್ಸವ್ರೆ. ಕಣ್ಣಿಂಗೋಗಿತ್ತಂತೆ ಕಣ್ಣಿಂಗೋಗಿತ್ತೇನೋ ಆ ಕಣ್ಣಿನ ಸ್ಟೈಲ್ಗೆ ಬ್ರೋ ಹಾಕೋದು ಹೆಂಗ್ ಕಳ್ಸೋದು. ಕ್ಯಾಂಪ್ ಹಾಕಿದ್ರಂತೆ. ಗೈಸ್ ಏನಾದ್ರು ನೀವೇ ಕಮೆಂಟ್ ಹಾಕಿ ಇವ್ನು ಯಾವ ತರ ಕಾಣಿಸ್ತವನೆ ಅಂತ. ಕಮೆಂಟ್ ನಾನೇ ಹೇಳ್ತೀನಿ ನೋಡಿ. ಗೈಸ್ ನಮ್ಮ ಮಾಮ ಬಂದವ್ರೆ. ತುಂಬಾ ದಿನ ಆಗಿತ್ತು ನಮ್ಮ ಮಾಮ ನಮ್ಮ ಅಂಗಡಿಗೆ ಬಂದಿ, ಇವಾಗ ಬಂದವ್ರೆ. ಯಾಕಮ್ಮ ಬಾಮೈಕ್ಳು ಬೇಡವಾ ನಿಗೆ? ಬೇಕಪ್ಪ, ಒಳ್ಳೆ ಸರಿಯಲ್ಲ. ನನ್ನ ಪ್ರೀತಿಯ ಬಾಮೈಕಳೇ, ಆಮೇಲೆ ಚೆನ್ನಾಗಿರ್ಬೇಕು, ಆಮೇಲೆ ನೀವ್ ಇರ್ಬೇಕು. ಇದ್ರೆ ನಾವು, ಇಲ್ಲ ಅಂದ್ರೆ ಇಲ್ಲ. ಏನೋ ಮೈತ್ರ ಡೈಲಾಗ್ ಕೊಟ್ಬಿಟ್ಟೆ. ಹೌದು, ನನ್ನ ಪ್ರೀತಿಯ ಬಾಮೈಕ್ಳು ಚೆನ್ನಾಗಿರ್ಬೇಕು, ಸಪೋರ್ಟ್ ಆಗಿರ್ಬೇಕು. ಏನಂದ್ರೆ ಗೈಸ್ ನಮ್ಮ ಮಾಮ ಹೇಳಿದ ಕೆಲಸ ನಾವೇನಾದ್ರು ಮಾಡ್ಲಿಲ್ಲ ಅಂದ್ರೆ ಒಂದ್ ಡೈಲಾಗ್ ಮಾತ್ರ ಚೆನ್ನಾಗಿ ಹೇಳ್ತಾರೆ. ಏನ್ ಡೈಲಾಗ್ ಮಾಮ ಅದು? ಗೊತ್ತಿಲ್ವಲ್ಲ, ಮರ್ತ್ಬಿಟ್ಟಿವ್ನಿ. ನಾನು ಎದೆ ಮೇಲೆ ಮಲಗಿಸ್ಕೊಂಡು ಸಾಕ್ತಾ ಇದ್ನು. ಹಳೇದದು, ಅದು ಸೆಂಟಿಮೆಂಟ್ ಡೈಲಾಗ್. ನಾನು ನನ್ನ ಬಾಮೈಕ್ಳನ್ನ ಮಕ್ಕಳಲ್ಲಿ ಎದೆ ಮೇಲೆ ಮಲಗಿಸ್ಕೊಂಡು ಆರೈಕೆ ಮಾಡಿದ್ದೀನಪ್ಪ. ಈ ತರ ಹೇಳಿ ನಮ್ಗೆ ಮನ್ಸ್ನ ಹಂಗೆ ಏನಂತಾರೆ ಅದನ್ನ, ಇದು ಮರಳು ಮಾಡ್ಬಿಡ್ತಾರೆ. ಮರಳು ಮಾಡ್ಬಿಡೋದು ನಮ್ನ. ನಾವು ಸಾಕೆ ಸಲೋರು ಹಿಂಗೆ. ನಮ್ಗೆ ಜ್ಞಾಪನ ಇಲ್ಲ ಗೈಸ್, ಯಾವ ಗೊತ್ತಿದ್ರೆ ಅದೇ ಮೇಲೆ ಅಂತ. ನೀವು ಮಕ್ಕಳಾಗಿದ್ದಾಗ ನಿಮ್ಗೆ ಜ್ಞಾಪನ ಇರ್ತದೇನಪ್ಪ, ಎಳೆ ಮಗಿಗೆ ಜ್ಞಾಪನ ಇರ್ತದ. ಏನ್ರಪ್ಪ ಸಾಕ್ತವ್ರು ತಾಯಿದಿರ್ಗೆ ಹೆಂಗಾರೆ ಜ್ಞಾಪನ ಇಲ್ಲ ನಮ್ಗೆ, ನೀ ಸಾಕಿಲ್ಲ ಅಂದ್ಬಿಟ್ಟು ಹೇಳಕ್ ಆಯ್ತದ? ಹೇಳ್ರಪ್ಪ ನೀವೇ. ಏನಂತಾರ ಗೊತ್ತಾಗಿರು, ನಾನು ಎದೆ ಮೇಲೆ ಮಡಿಕೊಂಡು ನಿಮ್ನ ಸಾಕಿರೋದು. ರಾತ್ರಿ ಹೊತ್ತು ಎಲ್ಲಾರು ಮಲ್ಕೊಬಿಟ್ಟ, ನೀವ್ ಹೊತ್ತಾಗ ಅದೆಲ್ಲೋ ನೀರಲ್ಲೇ ಕಾಯಿಸಿ ಹಾಲು ಕಾಯಿಸ್ಬಿಡ್ತಿದೆ ನೀರೊಳಗೆ ಹಾಕಿ. ಏನೇನೋ ಹೊಡಿತಾರೆ ಗೈಸ್, ಅದು ಏನೇನೋ ಎಲ್ಲ ನಿಜ ಕಣ್ರಪ್ಪ. ಎಲ್ಲ ಮಾಡಿರೋದಕ್ಕೆ ಹೇಳ್ತೀವಿ, ಸುಮ್ನೆ ಹೇಳಕ್ಕಾಯ್ತದ? ಅಯ್ಯೋ ಫುಲ್ ಸೈಕ್ ನಮ್ಮ ಮಾಮ ಅಂತೂ, ಸೈಕ್ ಮೇಲೆ ಸೈಕು. ಎಲ್ಲಪ್ಪ ನಮ್ ದೊಡ್ಡ ಬಾಮ ಇದ, ಪ್ರೀತಿ ಬಾಮ ಇದ. ದೊಡ್ಡ ಬಾಮ ಇದ್ದ, ಇನ್ನ ಮನೆಯಿಂದ ಎದ್ದೇ ಬಂದಿಲ್ಲ. ಮಾಲ್ಗಂಡ್ ಏನೋ ಡಕಾಯ್ತ ಅಲ್ವಾ? ನಾನ್ ಬಂದು ಬ್ಯಾಂಕ್ ರಾಬ್ರಿ ಅವ್ರಲ್ವಾ? ಬ್ಯಾಂಕ್ ರಾಬರಿ ಮಾಡಕ್ ಹೋದೆ. ವಿಡಿಯೋ ಮಾಡ್ತಿದ್ದೆ ಅಂದ್ಮೇಲೆ ನಾನು ಚೆನ್ನಾಗಿ ಕಾಣ್ಬೇಕು. ಚೆನ್ನಾಗಿ ಕಾಣ್ಬೇಕು, ರಾಬ್ರಿ ಮಾಡೋದು ಚೆನ್ನಾಗಿ ಕಾಣ್ಬೇಕಾ? ಇದು ಕಣ್ಣಾಪರೇಷನ್ ಆಗೋರ್ ತರ ಕಾಣಿಸ್ತಾವನೆ. ಜಸ್ಟ್ ಇವಾಗ ಕಣ್ಣಾಪರೇಷನ್ ಮಿಂಟು ಹಾಸ್ಪಿಟಲ್ ಇಂದ ಬಂದಿರೋ ಹುಡುಗ ಅವರು. ಜಸ್ಟ್ ಕಣ್ಣಾಪರೇಷನ್, ಯಾಕಂದ್ರೆ ಕಣ್ಣೆ ಆಗೋದು ಹೇಳಿ ಸುಂದರವಾದ ಹುಡುಗಿ ನೋಡಿ ಕುಕ್ಕಿ ಕಣ್ಣೋಗಿರೋದು. ಗೈಸ್ ನೋಡಿ ಗೈಸ್, ಕಣ್ಣು ಹೆಂಗೈತೆ, ಸೂಪರ್ ಆಗೈತೆ. ಮಡ್ರಾಸ್ ಕಣ್ಣು ಗೈಸ್ ನಾನ್ ಬಂದು ಮೆಡ್ರಾಸ್ ಸೂಪರ್ ಆಗದೆ ಅಂತಿರಲ್ಲ, ಇನ್ನೇನ ಗೊತ್ತಾ? ಹಂಗೆಲ್ಲ ಧೂಳು ಸ್ಕಿನ್ಗೆ ಇಲ್ಲೆಲ್ಲ ಆಗುತ್ತೆ ಅಂದ್ಬಿಟ್ಟು ಮಾಸ್ಕ್ ಹಾಕೊಂಡಿದೀನಿ. ಮತ್ತೆ ಕಣ್ಣೊಳಕ್ಕೆ ಧೂಳು ಹೋಗುತ್ತೆ ನಿಜವಾದ ವಿಷಯ ಏನ್ ಗೊತ್ತಾ ಗೈಸ್? ಇಲ್ಲಿರೋ ಹುಡುಗಿರ್ನ ನೋಡಿದ್ರೆ ಗೊತ್ತಾಗ್ಬಾರ್ದು ಅಂತ ಗ್ಲಾಸ್ ಹಾಕೊಂಡು ಹುಡುಗಿರ್ನ ನೋಡೋದು. ಅದು ಕಪ್ ಗ್ಲಾಸ್ ಹಾಕೊಂಡಿರೋದು, ಒಳಗಡೆ ಗೊತ್ತಾಗ್ಬಾರ್ದು, ಕಣ್ಣಲ್ಲಿ ಕುಗ್ತಾರೆ ಗೈಸ್. ಹಿಂಗ್ ನೋಡ್ತಾ ಇರ್ತೀನಿ, ಗೊತ್ತಾಗ್ಬಾರ್ದಲ್ಲ ಹಿಂಗೆ ಗೊತ್ತಾಗುತ್ತೆ ಹಿಂಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ಪೆಕ್ಸ್ ಹಾಕದೆ ನಿಮ್ದು ಅಲ್ಲಿ ಹೋಯ್ತಾರೆ, ಹಿಂಗೆ ನೋಡ್ಕೊತೀವಿ. ಅಷ್ಟ್ಬಿಟ್ರೆ ಏನು ಇಲ್ಲ. ಇವತ್ತು ಚನ್ಮಣಿಗೆ ಬರ್ತಾ ಇದೀವಿ ಲವ್ ಮಾಡಕ್ಕೆ. ಎಲ್ರು ಬನ್ನಿ ಲವ್ ಮಾಡಕ್ಕೆ. ಹೇಳ ನೀನು ವಯಸ್ಸೊಳಗ ಲವ್ ಮಾಡ್ದೆ ಇನ್ನೇನ ಮಾಡ್ತೀವಿ. ಲವ್ ಮಾಡಿದ್ರೆ ಏನೇನಾಗುತ್ತೆ ಬೇಡ ನೀರು. ಏನ್ ಚೇತು ಸಮಾಚಾರ? ಎಲ್ಲ ಬ್ರೋ, ಇವತ್ತಿಂದ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್. ನಾನು ಸ್ವಲ್ಪ ಹೈಲೈಟ್ ಮಾಡು. ನಿಮ್ಮ ಸಹಕಾರ ಪ್ರೀತಿ ಎಲ್ಲ ಬೇಕಾಗುತ್ತೆ. ಸಹಕಾರ ಪ್ರೀತಿ ಯಾವಾಗಲೂ ಇರುತ್ತೆ, ಅವಾಗಿಂದನೂ ಐತೆ, ಇವಾಗಲೂ ಇರುತ್ತೆ. ಆಲ್ ದ ಬೆಸ್ಟ್. ಓಕೆ ಚೇತು. ಒಂದಿನ ಮಾಡ್ಬಿಟ್ಟು ಇನ್ನೊಂದಿನ ಬಿಟ್ಬಿಡೋದಲ್ಲಪ್ಪ, ಡೈಲಿ ಮಾಡ್ಬೇಕು. ಇನ್ಮೇಲೆ ಡೈಲಿ ಬರುತ್ತೆ. ಏನದು ಕನ್ಸಿಸ್ಟೆಂಟಿ, ಡೈಲಿ ವಿಡಿಯೋ ಮಾಡಬೇಕು. ಇಂಗ್ಲಿಷ್ ಬೇಡ, ಕನ್ನಡದ ಮಾತ್ರ ಡೈಲಿ ಮಾಡೋಣ. ಮಿಸ್ ಮಾಡೋದು ಬೇಡ, ಯಾರು ಏನಂದ್ರೂ ಪರವಾಗಿಲ್ಲ, ಡೈಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ. ಡೈಲಿ ಸಪೋರ್ಟ್ ಮಾಡೋ ವಿಡಿಯೋ ಮಾಡೋಕ್ಕೆ ಕಾಸು ಕೊಡಬೇಕಾಗಿತ್ತು. ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ನಮ್ದು, ಎಡಿಟ್ ಮಾಡಿ ಅದು ಇದು ಏನಿಲ್ಲ ಬ್ರೋ. ಸ್ಟಾರ್ಟಿಂಗ್ ಒಂದು ಬುಕ್ ಮಾಡ್ಕೊಂಡ್ರೆ ಒಂದು 4-5 ವಿಡಿಯೋ ಹಾಕ್ಬಿಟ್ಟು ಮಾಮೂಲಿ ನಿಮ್ಮ ವಿಡಿಯೋ ಮಾಡಿರ್ತಾರ, ಅದೇ ಹಾಕೊಂಡು ಅಪ್ಲೋಡ್ ಮಾಡಷ್ಟೇ. ಆದಷ್ಟು ನೀನು ದುಡ್ಡು ಕೊಡ್ಬೇಕು, ನಾವು ವಿಡಿಯೋ ಅಪ್ಲೋಡ್ ಮಾಡಕ್ಕೆ. ಫ್ರೀ ತಾನೆ? ದುಡ್ಡು ಕೊಡ್ಬೇಕಾ ಗೈಸ್? ಫ್ರೀ ಅಲ್ವಾ? ಅದಕ್ಕೋಸ್ಕರ ಅಪ್ಲೋಡ್ ಮಾಡಬಿಡು. ಹೋದಷ್ಟು ಅಲ್ಲಿ ನಾವು ಬೆಳೆದಷ್ಟು ಬೆಳಿತೀವಿ, ಬೆಳೆದೇ ಬೆಳಿತೀವಿ. ಒಂದಿನ ಕಷ್ಟಪಟ್ರೆ ಬೆಳೆದೇ ಬೆಳಿತೀವಿ. ಕಷ್ಟಪಡೋಣ.
ಬೆಳೆಯೋದು ಬಿಡೋದು ಸೆಕೆಂಡ್ರಿ, ಕಷ್ಟಪಡೋದು ಫಸ್ಟ್ ಇಂಪಾರ್ಟೆಂಟ್. ಆಮೇಲೆ ಯೂಟ್ಯೂಬ್ ಹೋದ್ಮೇಲೆ ದುಡ್ಡು ಅರ್ನ್ ಮಾಡ್ಬೇಕು ಅಂತ ಹೋಗ್ಬೇಡ, ಬೆಳಿಬೇಕು ಅಷ್ಟು, ಅದೊಂದು ಮೈಂಡ್ ಇಟ್ಕೊಂಡು ಹೋಗಷ್ಟೇ. ಓಕೆ ಚಕ್ರಿ, ನಾನು ಹೇಳಿದ್ದು ಥ್ಯಾಂಕ್ ಯು ಸೊ ಮಚ್. ಲೆಟ್ಸ್ ಗೋ. ಓಕೆ, ಎಲ್ಲೋಗ್ತಾ ಇದೆಯಾ ಈಗ? ಇವಾಗ ಚನ್ಮಣ್ಣ ಹೋಗ್ತಾ ಇದೀನಿ, ಒಂದು ಲಾಗ್ ಮಾಡಕ್ ಹೋಗ್ತಿದ್ದೆ. ಅವನು ಪ್ರೆಜು ಅವನು ಮತ್ತೆ ನಾನು ಬಸ್ ಸ್ಟ್ಯಾಂಡ್ ಹೋಗ್ತಾ ಇದೀವಿ. ಯಾಕಂದ್ರೆ ಅವ್ನು ಚಾಲೆಂಜ್ ಕೊಡ್ತಾ ಇದೀನಿ, ಎಷ್ಟು 1 hour ಅಲ್ಲಿ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೇಕು. ಅವನು ಯಾರ ಹತ್ರ ಹೋಗ್ಬೋದು, ಹುಡುಗಿರ ಹತ್ರ ಹೋಗ್ಬೋದು, ಹುಡುಗರ ಹತ್ರ ಹೋಗ್ಬೋದು, ಆಟೋ ಡ್ರೈವರ್ಸ್ ಹತ್ರ ಹೋಗ್ಬೋದು, ಬಸ್ ಡ್ರೈವರ್ ಹತ್ರ ಹೋಗ್ಬೋದು. ಅವನು ಹೋಗಿ ಕೇಳ್ಬಿಟ್ಟು 100 ಜನನ ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕು 1 hour ಅಲ್ಲಿ. ಅದಕ್ಕೆ ವಿಡಿಯೋ ಮಾಡ್ಕೊಂಡು ಹೋಗ್ತದೆ, ಅದಕ್ಕೆ ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕೋಸ್ಕರ ಸ್ಪೆಕ್ಸ್ ಹಾಕೋಗ್ತೀವಿ. ನಮ್ಮ ಚೇತುರು ಫಾಲೋ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಮ್ಮನ್ನೂ ಮರಿಬೇಡ್ರಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಬೆಳಿತಿರೋರು ನಾವು, ಬೆಳಿತಿರೋಲ್ಲ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಿರೋರು, ಇನ್ನೂ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ, ಬೆಳಿತಿರೋ ಬಗ್ಗೆ ಹೇಳ್ತಾ ಇದ್ದೀವಿ. ಗೈಸ್ ಒಂದು ಮಾತು ಹೇಳ್ತೀನಿ ಕೇಳಿ, ಲವ್ ಮಾಡಿ. ಲವ್ ಏನೇನೋ ಹೇಳ್ಬೇಡ ಕಣೋ, ಪ್ಲೇಟೇ ಚೇಂಜ್ ಮಾಡ್ತಿಲ್ಲ. ಲವ್ ಚೇಂಜ್ ಮಾಡಲ್ಲ, ಆಯ್ತು. ಏನ್ರಿ ತಪ್ಪು ಬೇಡ, ಇದು ಬೇಡ ಹಾಕೊಂಡು ತಪ್ಪು. ಸೋಷಿಯಲ್ ಮೀಡಿಯಾದಲ್ಲ ಹಿಂಗೆಲ್ಲ ಹಾಕೊಂಡು ನಾವು ಒಂದು ಬಿಲ್ಡಪ್ ಕೊಡೋ ಈ ತರ ಎಲ್ಲ ಸರ್ಕೊಡಿ. ಅಪ್ಪ ಬೇಡ ಬೇಡ, ಅಂಗಡಿಗೆ ಬರಲ್ಲ ಮೇಲೆ ಯಾರು ಕಸ್ಟಮರ್ಸ್. ಅದೇ ಲವ್ ಮನೆ ನೋಡ್ಸ್ರು. ನಾನು ಅಂತ ಕಂಡಿಲ್ಲ ಅಲ್ವಾ ನೀವು? ಬೇಡ ಬೇಡ, ಚೆನ್ನಾಗಿ ಇಡ ಹೊಡಿದಿ ಅಂತ ಕೇಳ್ತ ಅಯ್ಯಪ್ಪ ಬೇಡ ಬೇಡ, ಅಯ್ಯಪ್ಪ ಬೇಡ ಬೇಡ ಹಾಕ್ಬೇಡ ಅಂತವನೇ. ಎಷ್ಟು ತಿಳ್ಕೊಂಡಿರಲ್ಲ ನಾಳೆ ಜೀರೋಕ್ಕೆ ಹಂಗೇನಿಲ್ಲ. ನಾನ್ ಹೇಳಿದ್ದೀನಾ, ನೀನ್ ಹೇಳಿರೋದು ನಾನಲ್ಲಪ್ಪ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ನಮ್ ಕರ್ನಾಟಕದಲ್ಲಿ, ಆ ತರ ಇಲ್ಲ. ನನಗೆ ಪ್ರಶಸ್ತಿ ಕೊಡ್ತಾರೆ ಯಾಕೆ ಹೇಳು? ಅಲ್ಲಿಂದ ಮನೆ ರಾಜರೋಸ ಕಾಂಡ ಕೇಳ್ತಾವೆ, ಭಯ ಇಲ್ದ ಕಾಂಡ ಕೇಳ್ತಾವೆ. ಇವನು ನಿಷ್ಠಾವಂತ. ಬೇಡ, ಸೋಷಿಯಲ್ ಮೀಡಿಯಾ ಒಳ್ಳೇದ್ ಯೂಸ್ ಮಾಡ್ಕೋಬೇಕು, ಕೆಟ್ಟದ್ ಯೂಸ್ ನೀನ್ ಏನೇ ನೀ ಸರ್ಕಾರದವ್ರು ಹೇಳ್ತಾರೆ ರಾಜರೋಸ ಕೇಳಿ ಇಸ್ಕೊಳಗೆ ಅಂತ, ನೀವ್ ನೋಡ್ರೆ ಭಯ. ಅದು ಗೌರ್ಮೆಂಟ್ ಆಸ್ಪತ್ರೆ ಮಡಗಿರ್ತಲ್ಲ, ಹೋಗಿ ಎತ್ಕೊ ಹೋಗ್ಬೇಕಾರೆ. ನೀನ್ ಯಾವಾಗ ನೋಡಿದ್ದೆ ಗೌರ್ಮೆಂಟ್? ಚಿಕ್ಕವಾಗ ಏನೋ ಪೂರ್ತಿ ಮಾಹಿತಿ ಸಿಕ್ತು. ಗೌರ್ಮೆಂಟ್ ಹಾಸ್ಪಿಟಲ್ ಮಡಗಿರ್ತಾರ. ನೀವು ಇವನು ಒಳ್ಳೆ ಹುಡುಗ ಅನ್ಕೊಂಡಿದ್ದೀರಾ? ಇವನು ಬಾಕ್ಸಲ್ಲಿ ಎತ್ಕೊಂಡವ್ನೆ, ಬಾಕ್ಸಲ್ಲಿ ಎತ್ಕೊಂಡವ್ನೆ. ಇಷ್ಟೊಂದು ಭಯ ಬಿದ್ರೆ ಆಗಲ್ಲ ಬಿಡು. ಚೇತು, ನೀನ್ ಯಾವಾಗ ಹಾಸ್ಪಿಟಲ್ ನೋಡಕ್ ಹೋಗಿದ್ದೆ? ಅದು ಹೋಗಿದ್ನ ಎತ್ತವನೆ ಸುಮ್ಮನೆ ಗೊತ್ತಿಲ್ಲ ನೋಡೋದಾರ ಬಾಕ್ಸ್ ಒಳಗೆ ಕೈ ಹಾಕೊಂಡಿರ್ತಾರೆ. ಮಗ ತೋರ್ಸು. ಪಾಪಿ ಪಾಪಿ ಮೇರಪ್ಪ, ಕಾಂಡಮ್ಸ್ ಕದ್ದ ಪಾಪಿ. ಅದು ಎಲ್ಲಿಂದ ಎಲ್ಲಿಗೆ ಹೋಯ್ತ ನೋಡಪ್ಪ ಆಲೆ. ಅಯ್ಯಪ್ಪ ಗೈಸ್, ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಅವ್ರು ಏನೋ ಕೆಟ್ಟದ್ ಹೇಳ್ತವ್ರೆ, ಅವ್ರು ಒಳ್ಳೇದೇ ಕಣ ಹೇಳ್ತಿರೋದು. ಏನ ಧೈರ್ಯವಾಗಿ ಎಲ್ಲ ಕೇಳ್ಕೊಂಡು ಇಸ್ಕೊಳ್ಳಿ ಅಂತ ಒಳ್ಳೇದ್ ಹೇಳ್ತಿರೋದು. ವಯಸ್ಸು ಹುಡುಗರು ದುಶ್ಚಟಗಳು ಮಾಡಬೇಡಿ, ಒಳ್ಳೇದ್ ಕಲೀರಿ ಅಂತ ಹೇಳ್ತಾ ಇದೀವಿ. ಅದೇ ನೀನ್ ಬಂದಿದ್ ರಾಜಾರಾಸ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ಈಸ್ಕೊಳ್ಳಿ. ಏನ್ ಅದ್ರಲ್ಲಿ ಏನಿದೆ? ಕಾಂಡಮ್ಸ್ ಕಂಪ್ನಿ ಪಾಪ ಅವ್ರು ಎಷ್ಟು ಸಾವಿರ ಜನ ಮಾಡ್ಬಾರ ನೀನು ತಗೊಂಡ್ರೆ ಬಿಸ್ನೆಸ್ ಆಗೋದು ಅವ್ರಿಗೆ. ಮಾಡ್ಕೊಳ್ ಬಕೆಟ್ ತಗೊಂಡೋಗಿ ಯೂಸ್ ಮಾಡಿದ್ರೆ ಅವ್ರಿಗೂ ಒಂದು ಊಟ ಸಿಗ್ತದೆ. ಬುಕ್ ಮಾಡ್ಕೋತಾರೆ. ಆನ್ಲೈನ್ ಅಲ್ಲ ಗುರು, ಅದು ಗೊತ್ತಲ್ಲ ಮಾಮ ಇವನಿಗೆ. ಏನ್ ಗುರು ನೀನು? ಸೋಷಿಯಲ್ ಮೀಡಿಯಾ ಅದು ನಾವಾಗ ಜನರೇಷನ್ ಕಾಂಡಮ್ ಕೆಲಸ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಗೊತ್ತಾ? ಅವರು ಬಡವ್ರ ಬದುಕಬೇಕು ಅಂದ್ರೆ ವ್ಯಾಪಾರ ಆಗ್ಬೇಕು. ಅದನ್ನ ಒಳ್ಳೆ ರೀತಿ ಬಳಸ್ಕೊಳ್ಳಿ. ಅವರು ನಮ್ಮಿಂದ ಒಂಚೂರು ಜೀವನ ನಡೆಸ್ಕೊಂಡು ಹೋಗ್ಲಿ. ಅದು ಏನ್ ಯೂಸ್ ಮಾಡಕ್ಕಾಗಲ್ವಲ್ಲ. ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ನಾ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳು. ಅವ್ರ ಅಣ್ಣ ಅಂತಾರೆ ಊದ್ ಬಿಡುದ್ಬಿಟ್ಟು ಬಿಡಪ್ಪ ಅಂತವ್ರೆ. ಬೇಡ, ಯಾವ್ದಾದ್ರು ಫಂಕ್ಷನ್ ಕಟ್ಟಿ 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 ಅಲ್ಲ ಬಂದವ್ರು ಏನು ಪಿಪಿ ಕಟ್ತಂಗ್ ಕಟ್ಟಿ. ಇವು ಲೋಕಲ್ ಒರಿಜಿನಲ್ ಕಂಪ್ನಿಯವನು ಇಟ್ಕೊಟ್ಟಿರ್ತಾನೆ, ASI ಮಾಡ್ಕೊಟ್ಟಿರ್ತಾನೆ. ಕಟ್ರಿ ಪಿಪಿ ಒಂದು ತಿಂಗಳಿರ್ತವೆ. ಕಟ್ರಿ ಅವನೇ ತಗೊಂಡು ಹೋಗಿದ್ದ ಜನ ಚೇತೋಣ ಬೋಳೆ
ತಗೋತೀರಿ ಕೊಯ್ನೂರು ತಗೊಳ್ಳಿ. ಲವ್ ಚೇತು ಏನೋ ಚೇತು ಲವ್ ನೀನ್ ಲವ್ ಏನ್ ನೋಡಕ್ ಹೋದ್ರೆ ಕಟ್ರಿ ಪಿಪಿ ಕಟ್ತಂಗ್ ಕಟ್ಟಿ ಸಿಗ್ತಾವ. ಅದಕ್ಕೆ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ತಗೊಳ್ಳಿ ಫಂಕ್ಷನ್ಗಳಿಗೆ ಪಿ ಕಟ್ತಂಗ್ ಕಟ್ಟಿ ಅವ್ರು ಒಂಚೂರು ಜೀವನ ನಡೆಸ್ಲಿ. ಅದಕ್ಕೆ ತಾನೇ ಬರ್ದಿಲ್ವಲ್ಲ ಅವರು ಬರ್ದಿಲ್ಲ. ಏನಿಗೆ ನೀರು ತುಂಬ್ಕೋಬಹುದು, ಇಷ್ಟು ಹಿಡಿತ ನೀರು ತುಂಬ್ಕೊಂಡು ಅವ್ರು ಮಾತಾಡಂಗಿಲ್ಲ. ಚೇತು ನಿನ್ಗೆ ಸಿಕ್ಲಿಲ್ವಾ ನೀರ್ ಹಿಡ್ಕೊ, ಒಂದ್ 2 ಲೀಟರ್ ನೀರ್ ಹಿಡಿತದೆ. ಏನ್ ಹೊಡೆಯಲ್ಲ, ಅದು ಕಂಪ್ನಿಯವ್ರು ಗ್ಯಾರಂಟಿ ಕೊಟ್ಟಿರ್ತಾರೆ ಕಡೆಯಾ. 2 ಲೀಟರ್ ನೀರ್ ಹಿಡಿಲಿಲ್ಲ ರೇಟ್ಕದು. ಗೈಸ್ ನಾನಂತೂ ಈ ತರ ಮಾಡಲ್ಲ. ಯಾವ್ದಯ್ಯ ನೆಕ್ಕಿ ನೆಕ್ಕಿ ನಕ್ಕಿ ನಕ್ಕಿ ಅದೇನೋ ಅಕ್ಕಿನ ಏದು ನೆಕ್ಕಿ ನೆಕ್ಕಿ ಅಷ್ಟೇ ಸಾಕು ಗೈಸ್, ಅಷ್ಟೇ. ಒಳ್ಳೆ ಹುಡುಗ ನಾವು, ಒಳ್ಳೆ ಹುಡುಗನ ಲವ್. ಗೌರ್ಮೆಂಟ್ ಹಾಸ್ಪಿಟಲ್ ಬಾಕ್ಸ್ ಅಲ್ಲಿ ಸಿಕ್ತಾನ ನೀನು ಲವ್. ಗೈಸ್ ನಮ್ಗೆ ಗೊತ್ತೇ ಇಲ್ಲ ಈ ಮ್ಯಾಟ್ರ್. ಗೌರ್ಮೆಂಟ್ ಹಾಸ್ಪಿಟಲ್ ಬಾಕ್ಸ್ ಅಲ್ಲಿ ಸಿಗ್ತದೆ ಅನ್ನೋದು ನನಗೂ ಗೊತ್ತಿಲ್ಲ ಬ್ರೋ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಹಾಕಿದ್ರು ನೋಡಿದೆ ಗುರು. ಅವನು ಅಲ್ಲಿ ಕದ್ದಿ ಒಳೆಲಿ ತೊಳಿತಿದ್ದ. ಏನ ಕಡೆಗೆ ಬಟ್ಟೆನ ಏನೋ ಕಟ್ಟೆಗಳು. ಅಯ್ಯಪ್ಪ ನದಿಗೆ ಹೋಗಿದೆ ತೊಳೆಯಕ್ಕೆ. ಅಲ್ಲ ಏನೇನು ಅನ್ಕೊಬಿಡಿ ತೊಳಿತಿದ್ದ ಅಂತ ಏನ್ ಅನ್ಕೊಬಿಡಿ. ಅದನ್ನ ತೊಳಿತಿರ್ಲಿಲ್ಲ, ತೊಳಿತಿದ್ದ ಅಷ್ಟೇ. ಆಮೇಲೆ ನಿಮ್ಮೂರಲ್ಲಿ ಒಳೆಯದಲ್ವಾ? ಕಡ್ವಾ ಅಲ್ಲ, ಕೆರೆ ಇದೆ ಹಳ್ಳ. ಈ ನಿರೋದ್ ಬಾಸ್ಕು ಹಳ್ಳಕ್ಕೂ ಬಾರಿ ಇರೋದಲ್ಲ, ನೆಂಟದೆ. ಯಾವ್ದು ಇಲ್ಲ. ನಿರೋದ್ ಕದ್ರೆ ಹಳ್ಳದಲ್ಲೇ ಹೋಗೋದ್ ಜಾಸ್ತಿ ಜನ. ಒಳೆ ಅದಾರ ಹಳ್ಳ ಅದೇ ಅಂತ ಹೇಳ್ತಾನೆ ಅಂದ್ರೆ ಇತ್ಕೋದ್ಕು ಟಲೆ ಆಯ್ತಾನೆ. ನಾನ್ ಸೈಲೆಂಟ್ ಹುಡುಗ, ಒಳ್ಳೆ ಹುಡುಗ. ನಾನು ಏನು ತಪ್ಪು ಮಾಡಿಲ್ಲ ನೋಡಿ ಗೈಸ್, ಒಳ್ಳೆ ಹುಡುಗ ಅಂತೆ. ಇದನ್ನ ನಂಬೇಕಾಗಿರೋದು ಲವರ್. ಯಾಕಂದ್ರೆ ಇಷ್ಟು ತಿಳ್ಕೊಂಡ್ಮೇಲೆ ನಿಮ್ ಇಷ್ಟ. ಯಾವಾಗಪ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಹೇಳಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಹಾಕಿದ್ರು, ಅದನ್ನ ಹೇಳ್ದೆ ಅಷ್ಟೇ. ಮಾಡಿದೆ ಯಾರು ಅವ್ನ ಹಾಕ್ಸೋನು, ಯಾರೋ ಗೊತ್ತಿಲ್ಲ. ಡಬ್ಬಲ್ ಮಾಡಿರ್ತಾರೆ ಎತ್ಕೊಂಡೋಗಿ ಅಂತ. ಏನೇನ್ ಆಗ್ತಿದಂತೆ. ನಮ್ ಹುಡ್ಗ ಯಾವ ಇವ್ ಸೋಷಿಯಲ್ ಮೀಡಿಯಾ ಬೇರೆ ಸೋಷಿಯಲ್ ಮೀಡಿಯಾ ನೋಡ್ತಾವ ಲೆಕ್ಕ ಹಾಕೊಳ್ಳಿ. ಆ ಸೋಷಿಯಲ್ ಮೀಡಿಯಾನೇ ಕಟ್ಟೆ ಕಡೆ ಪ್ರಶ್ನೆ ಒಂದೇ, ಕಟ್ಟೆ ಕಡೆ ಉಳಿಯೋದು ಒಂದೇ ಪ್ರಶ್ನೆ. ಏನ್ ಹೇಳಿ, ನಿರೋದ್ ಕಳ್ಳ. ಒಳ್ಳೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಣ್ಣ. ನನ್ ಕೇಳಕ್ಕಿಂತ ಮಾಮೂಲ್ ಕೇಳಕ್ ಹೇಳ್ತೇನೆ. ಯಾವ ಸ್ಟಾರ್ಟ್ ಮಾಡ್ಲಿ? ಈಗ ಹೊಸ ಬಿಸ್ನೆಸ್ ಇವಾಗ ಯುದ್ಧ ನಡೀತಾರೋ ಇದರಿಂದ ಹೊಸ ಬಿಸ್ನೆಸ್ ಗಳು ಯಾವ್ದು ಶುರು ಮಾಡ್ಬೇಡಿ. ನನ್ ಪ್ರಕಾರ ನೀವು ಬಿಸ್ನೆಸ್ ಮಾಡೋದ್ಕಿಂತ ಒಂದು ಚಿಕ್ಕದಾಗ ಗುಡಿ ಮಾಡ್ಕೊಂಡು ದೇವ್ರ ಬರೋ ತರ ಇದ್ ಮಾಡ್ಕೊಂಡು ಒಂದ್ ಬಿಸ್ನೆಸ್ ಶುರು ಮಾಡಿದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಅದೇ. ಯಾರು ಹೆಂಗ್ ಮಾತಾಡೋದು ಅವಾಗ? ಇವಾಗ ದೇವಸ್ಥಾನ ಕಟ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲ್ ಅವಾಗ ನಾನು ಬರ್ತೀನಿ, ಏನೋ ಕಷ್ಟ ಇರ್ತೈತೆ. ಈಗ ನಾನು ನಿನ್ನೆ ಕೇಳ್ಬೇಕು. ಇವಾಗ ನೀನೇ ಇವಾಗ ಏನೋ ಸಂಸ್ಥಾಪಕ ನೀನೇ ಇರ್ತೀಯ, ಬಂದ್ ನಿಮ್ನ ಕೇಳ್ತೀವಿ. ಇವಾಗ ನೀವೇ 500 ಇರ್ತೀರಾ, ಏನಂತ ಹೇಳ್ತೀಯ? ಏನಿಲ್ಲ, ಅದು ಸಿಂಪಲ್. ಅದು ಏನ್ ಈಗ ಅಷ್ಟೊಂದು ಕಲ್ಕೆ ಏನಿಲ್ಲ, ಅಲ್ಲೇನ್ ಬ್ರಹ್ಮಿದ್ದೇನಿಲ್ಲ. ಬಂದಾಗ ಅವ್ರ ಪಕ್ಕ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಅವ್ರ ವೇಗಕ್ಷಮ ವಿಚಾರಿಸ್ಕೊಂಡ್ರೆ ಅವ್ರು ನಾವು ಹೇಳ್ಕೊಂಡು ಹೇಳ್ಕೊತಾರೆ. 10% ನಾವ್ ಹೇಳೋರು ಸಾಕು. ದೇವ್ರು ಬಂದು 10% ನಾವ್ ಹೇಳೋದು ಸಾಕು. ಇವಾಗ ಅವ್ರದ್ದು ಹಿಂದಿದೆಲ್ಲ ಹೇಳ್ಬೇಕಲ್ಲ, ಹಿಂದಿದೆಲ್ಲ ಹೇಳ್ಬೇಕು. ಅವಾಗ ಹೆಂಗ್ ಹೇಳೋದು? ಇವಾಗ ನೋಡವ ಬಂದು ಪಕ್ಕ ಕುತ್ಕೊಂಡಾಗ ಹೆಂಗ್ರಿ ನಿಮ್ ಸಂಸಾರ ಅದಕ್ಕೆ ಯಾವ ನನ್ ಗಂಡ ಹಂಗೆ, ನನ್ ಗಂಡ ಹಿಂಗೆ, ನನ್ ಮಗ ಹಂಗೆ ಅಂತ ಹೇಳ್ತಾರೆ. ಒಂದು ಸ್ಟಾರ್ಟ್ ಮಾಡೋದು ಮಗನ್ ಕಡೆಯಿಂದ. ದೇವ್ರು ಬಂದ ಇಟ್ಕನೆ ನಿನ್ ಮಗನ್ ನಾನು ರೆಡಿ ಮಾಡ್ತೀನಿ ಅಂತ ಸಾಕು. ಅವ ಫುಲ್ ನಮ್ಗೆ ಮಾಡ್ತಾರೆ. ಏನಂತ ಸ್ಟಾರ್ಟ್ ಮಾಡೋದು ಹೆಂಗೆ? ನಿಜಾನು ಸುಳ್ಳು ತಾಯಿ ನಾನು ನಿಮ್ಮ ಮೇಲೆ ಬಂದಿದ್ದೀನಿ ಹೇಳ್ತೀನಿ, ನಿನ್ ಮನೆಗೆ ಒಳ್ಳೇದಾಗ್ತದೆ. ಇನ್ನೇನಿಲ್ಲ, ಅಲ್ಲೇ ಒಂದು 101 ರೂಪಾಯಿ ಕೊಟ್ಬಿಟ್ಟು ಒಂದು ರಸೀದಿ ತಗೋ, ಅಲ್ಲಿ ಹೋಗ್ಬಿಟ್ಟು 101 ರೂಪಾಯಿ ಒಂದು ತಡೆ ಹೊಡ್ಸು, 3 ವಾರ ಇಲ್ಲಿಗೆ ಬಾ, ನಿಮ್ಮೆಣ್ಣು ಮಂದಿಸ್ಕೊಡ್ತೀನಿ, ಹಾಸಿಗೆ ಒಂದ್ ಅಡಿಕೆ ಒಂದು ತಿಕ್ಕೊಂದ್ ಅಡಿಕೆ ಪಡಿಕೋ, ಎಲ್ಲ ಸುರಾಯ್ತದೆ. ಒಂದ್ ಮಡಿಕೋ. ನಿಂಬೆಹಣ್ಣು ಹೆಂಗಿದ್ರು ಆಂಟಿಬಯೋಟಿಕ್ ಇದು, ಅದು ನಿಂಬೆಹಣ್ಣು ಹಿಂಡ್ಕೊಂಡ್ ಕುಡಿದ್ರೆ ಜ್ವರನೂ ಹೋಯ್ತದೆ, ತಲೆನೋವು ಹೋಯ್ತದೆ. ಅದ್ರಲ್ಲೇ ಅವ್ರು ನಂಬಿಕೆ ಬರ್ತದೆ, ಬತ್ತು ದೇವ್ರು ಕರೆಕ್ಟ್ ಹೇಳ್ತು ಅಂತ. ಮೂಢನಂಬಿಕೆನ ನಾವು ಇದ್ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋಣ. ಅಂಗಡಿಗೆ ಮಾಡ್ಕೊಂಡು ನಿಂಬೆಹಣ್ಣು ಕಲ್ಸೋದಲ್ವಾ? ಏನಂತ ಮತ್ತೆ ಅದು ಕಲ್ಸೋಗ್ಬೇಕು. ಅವಾಗ ಅಪ್ಕೊಂಡು ಸುಳ್ಳು ಹೇಳುದು. ನೋಡವ ಕಲ್ಸೋಗದೆ, ನಿನ್ ಸಂಸಾರ ನಿನ್ಗೆ ಕಲ್ಸಾಯ್ತದ ಬೇರೆ ಏನ್ ಡೈಲಾಗ್ ಹೊಡಿತಾರದು. ಒಳ್ಳೆ ಬಿಸ್ನೆಸ್ ಅಣ್ಣ. ನಾವು ಈ ಬಿಸ್ನೆಸ್ ಮಾಡಿದ್ರೆ ಡಿಪೆಂಡರ್ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬಪ್ಪನವಲ್ಲ, ಸರಿಯಾಗಿ ನಡೀತು ಬಿಸ್ನೆಸ್. ಡಿಪೆಂಡರ್ 500 ಬರ್ತಾವ್ರೆ, ಡಿಪೆಂಡರ್ ಬರ್ತಾವ್ರೆ.
ಐನೂರು ಬರ್ತಾವ್ರೆ ಡಿಫ್ರೆಂಟ್ ಅಲ್ಲಿ ಬರ್ತಾವ್ರೆ. ಆಮೇಲೆ ಸುತ್ತಮುತ್ತ ಒಂದ್ 4 ಜನ ಒಗಳು ಹೊಂಟ್ರೆ ಬಡಿಕೊಂಡ್ರು ಸಾಕು. ನಮ್ಮ ಐನೂರು ಹಂಗೆ ಹಿಂಗೆ ಹೊಡೆಯಿಂದನೇ ಹೇಳ್ತಾರೆ, ನಾನಿಂದ ಹೇಳ್ತಾರೆ. ಅವೆಲ್ಲ ಒಂಚೂರು ಬಿಲ್ಡಪ್ ಕೊಟ್ರೆ ಡಿಪೆಂಡರ್ ಬರ್ತದೆ, ಮರ್ಸಿಡೀಸ್ ಬರ್ತದೆ, ಎಲ್ಲ ಬರ್ತದೆ. ಗಾಯ್ಸ್ ನೀವೇನಂದ್ರೆ 365 ದಿನ ನಗ್ತಾನೆ ಇರ್ಬೇಕು ಅಂದ್ರೆ ನಮ್ಮ ಮಾಮನ್ ನಂಬರ್ ಕೊಡ್ತೀನಿ, ಫೋನ್ ಹಾಕ್ತಾರೆ, ಒಳ್ಳೊಳ್ಳೆ ಕಾಮಿಡಿಗಳು ಹೇಳ್ತಾರೆ. ಕೊಡ್ತಾನೆ ಅಲ್ಲಿ ನಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ, ಕಂಟೆಂಟ್ ಕೊಡ್ತಾ ಇರ್ತೀವಿ, ಇವ್ರ ವಿಡಿಯೋಸ್ ಬರ್ತಾ ಇರ್ತೀವಿ. ಇವ್ರ ವಿಡಿಯೋಸ್ ಬರ್ತಾನೆ ಇರ್ತದೆ, ನಮ್ ಪೇಜ್ ಫಾಲೋ ಮಾಡ್ಕೊಂಡ್ರೆ. ಕಾಮಿಡಿ ಕಿಲಡಿಗಳು ತಗೋತಾರೆ ಅನ್ಕೊಂಡಿದ್ದೀರಾ? ನಮ್ಮನ್ನು ಮೂಸಲ್ಲ ಅಮ್ಮ ಹಿಂಗ್ ಹೇಳ್ತಾರಲ್ಲ, ಅವ್ರಿಗೆ ತಗೊಳ್ಳೋದು ಒಂದೇ ದಿನ ಏನೂ ಆಗಲ್ಲ, ಒಂದಿನ ಆಯ್ತದೆ. 40 ವರ್ಷ ಆಯ್ತು ಕಣ್ರಪ್ಪ, ಯಾವ ಕಾಮಿಡಿ. 40 ವರ್ಷ ಕಾಮಿಡಿ ಹೊಡ್ಕೊಂಡೇ ಬರ್ತಾವ್ರೆ. ಊರಲ್ಲೆಲ್ಲ ಕಾಮಿಡಿ ಸೋಶಿಯಲ್ ಮೀಡಿಯಾ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಸಾದಿಕ್ ಹೋಗಿಲ್ಲ, ಚಿಕ್ಕಣ್ಣ ಅಲ್ಲ, ಅಲ್ಲಿರ್ತಿದೆ ನೀನು. ಅಲ್ಲಿ ಅಂದ್ರೆ ಮೇಲೆ KGF ಸಂಗಮದಲ್ಲಿ ಅಂದ್ರೆ ಏನ್ ಬಿಡ್ತಾರಮ್ಮ ಸಂಗಮದಲ್ಲಿ? ಏನದು ಪಿಂಡ. ಪಿಂಡ ಪಿಂಡ ಏನು ಕೊಡ್ತಾವ್ರೆ? ಯಪ್ಪ ಸೈಕು. ಯಪ್ಪ ಅಯ್ಯೋ ಗೈಸ್, ಎಲ್ಲ ಏನು ತಪ್ಪು ತಿಳ್ಕೊಬೇಡಿ, ಸುಮ್ಮನೆ ತಮಾಷೆಗೋಸ್ಕರ ಮಾತಾಡ್ತಿರೋದು. ಇಷ್ಟೇ ಇವತ್ತಿನ ಲಾಗು.